ಹಾಯ್ ಫ್ರೆಂಡ್ಸ್, ಸ್ವಾಗತ ವಿಲೇಜ್ ಕುಕಿಂಗ್ ಚಾನಲಲ್ಲಿ ಸುಸ್ವಾಗತ. ಇವತ್ತು ನಾವು ಮಾಡೋಣ ಕರ್ನಾಟಕದ ಸ್ಪೆಷಲ್ ಟ್ರೆಡಿಷ್ನಲ್ ಸ್ವೀಟ್ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ಕಲಿಸ್ಕೊಡ್ತೀನಿ. ಬನ್ನಿ, ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿ ಮಾಡೋಣ. ಇವತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಬೇಳೆನ ನೋಡಿ, ನಾನು ತೊಗೊಂಡಿದ್ದೀನಿ ಒಂದು 1/4 kg 250 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ. ಅದು ಕಡಲೆಬೇಳೆ ಚೆನ್ನಾಗಿ ತೊಳೆದುಬಿಟ್ಟು ನಾನು ಅದಕ್ಕೆ ನೀರು ಹಾಕ್ತೀನಿ. 250 ml ಕಪ್ಪಲ್ಲಿ 2 ಕಪ್ ನೀರು ಹಾಕ್ತಾಯಿದ್ದೀನಿ. ಅದನ್ನು ಇವಾಗ ನಾನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಕುಕ್ಕರಲ್ಲಿ 4 ವಿಷಲ್ ತೊಗೊಳ್ತೀನಿ. ಆವಾಗ ತನಕ ನಾನು ಹಿಟ್ಟನ್ನು ಜಲ್ಡಿ ಮಾಡ್ಕೊಂಡಿದ್ದೀನಿ. ಅದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 250 ml ಕಪ್ಪಲ್ಲಿ 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕಲರಿಗೆ ಅರಿಶಿನ ಹಾಕ್ಕೊಳ್ಳಿ. ಒಂದು ಚುಟ್ಕಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ನೋಡಿ, ನಾನು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆ ಡೋ ಮಾಡೋದಕ್ಕೆ ಹಾಕ್ತಾಯಿರೋದು, ಹಿಟ್ಟನ್ನು ಚೆನ್ನಾಗಿ ಕಲಾಸ್ಕೊಳ್ಳೋಕ್ಕೆ. ನೋಡಿ, ತುಂಬ ಚೆನ್ನಾಗಿ ಮೃದುವಾಗಿ ಹಿಟ್ಟನ್ನು ಕಲಾಸ್ಕೋಬೇಕು. ನೀರು ಹಾಕ್ತಾಯಿದ್ದೀನಿ. ಚಪಾತಿ ಹಿಟ್ಟು ಕಲಾಸ್ದಾಗೆ ಕಲಾಸಬೇಡಿ, ಡೋನೆಟ್ ಹಿಟ್ಟು ಕಲಾಸ್ತೀವಲ್ಲ ಆ ಟೈಪಲ್ಲಿ ಬರಬೇಕು. ಆ ಥರ ಕಲಾಸಿ ಮೃದುವಾಗಿರಬೇಕು. ನೋಡಿ, ನಾನು ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಾಸ್ತಾಯಿದ್ದೀನಿ. ಹಿಟ್ಟು ಯಾವ ಥರ ಚೆನ್ನಾಗಿರುತ್ತೋ ಅದೇ ಥರ ಮೃದುವಾಗಿ ಬರುತ್ತೆ ಬೇಳೆ ಹೋಳಿಗೆನ. ನೀವು ಹಿಟ್ಟನ್ನು ಒಂದು ಸರಿ ಚೆನ್ನಾಗಿ ಕಲಸಿಟ್ಬಿಟ್ರೆ ತುಂಬ ಮೃದುವಾಗಿ ತುಂಬ ಟೇಸ್ಟಿ, ಮಾಡೋದಕ್ಕೂ ಈಸಿ ಆಗುತ್ತೆ ಬೇಳೆ ಹೋಳಿಗೆ. ನೋಡಿ, ಈ ಥರ ಎಣ್ಣೆ ಹಾಕ್ಕೊಂಡು ಮತ್ತೆ ಎಣ್ಣೆ ಬೆರೆಸ್ಕೊಳ್ಳಿ, ಇದಕ್ಕೆ ಸೇರಿಸ್ಕೊಳ್ಳಿ. ಇದೇ ಥರ ನೋಡಿ, ಈ ಥರ ಚೆನ್ನಾಗಿ ಮೃದುವಾಗಿ ಕಲಾಸ್ತಾನೆ ಇರಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಈಗ ಮತ್ತೆ ಎಣ್ಣೆ ಸ್ವಲ್ಪ 1-2 ಸ್ಪೂನ್ ಹಾಕ್ಬಿಟ್ಟು, ನೋಡಿ 1-2 ಸ್ಪೂನ್ ಮತ್ತೆ ಎಣ್ಣೆ ಹಾಕೋಣ. ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡೋಣ. ಅರ್ಧ ಗಂಟೆ ರೆಸ್ಟಿಗೆ ಬಿಟ್ಬಿಟ್ಟು ನಾವು ಬೇಳೆನೂ 4 ವಿಷಲ್ ಬಂದಿದೆ, ಅಲ್ಲಿನ ತನಕ ಆ ಬೇಳೆನೂ ನೋಡೋಣ ಬನ್ನಿ. ಇವಾಗ ನೋಡಿ, ಬೇಳೆ ನೋಡೋಣ ಬೆಂದಿದೆಯಾ ಅಂತ ಹೇಳಿಬಿಟ್ಟು. 4 ವಿಷಲ್ ಬಂದಿದೆ ಆಲ್ರೆಡಿ. ಬೆಂದಿದೆ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆನ. ಇವಾಗ ಒಂದು ಮ್ಯಾಶರ್ ತೊಗೊಂಡ್ಬಿಟ್ಟು ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಮ್ಯಾಶರ್ ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಕೋಬೋದು. ಮಿಕ್ಸಿ ಜಾರಲ್ಲೂ ನಾನಿವಾಗ ಒಂದು 250 ml ಕಪ್ಪಲ್ಲಿ 1 ಕಪ್ ಬಿಳಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕಾಯಿನೂ ನಾನು ರುಬ್ಬಿಟ್ಕೊಂಡಿದ್ದೆ, ಅದನ್ನು ಒಂದು ಕಾಯಿನೂ ಹಾಕ್ತಾಯಿದ್ದೀನಿ. ರುಬ್ಬಿದ್ದು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೋಬೇಕು ಕಾಯಿ. ಇವಾಗ ಇದನ್ನು ತುಂಬ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಬೇಕು. ಇದು ಎಷ್ಟೋ ತನಕ ಬೇಯಬೇಕಂದ್ರೆ ಕೈಯಲ್ಲೇ ಉಂಡೆ ಆಗಬೇಕು, ಅಲ್ಲಿನ ತನಕ ಬೇಯಿಸ್ಬೇಕು. ಇದನ್ನು ಚೆನ್ನಾಗಿ ಬೇಯಿದ್ರೆ ನೀವು 8 ದಿವಸ 10 ದಿವಸದ ತನಕನೂ ಬೇಳೆ ಹೋಳಿಗೆನ ಇಟ್ಕೋಬೋದು. ಹಲ್ವ ಚೆನ್ನಾಗಿ ಬೆನ್ನಲಿಲ್ಲ ಅಂದರೆ ಹೂರ್ಣನ ನಿಮಗೆ ಬೇಳೆ ಹೋಳಿಗೆನ 2-3 ದಿನಕ್ಕೆ ತಿನ್ನೋದಕ್ಕೆ ಆಗೋದಿಲ್ಲ, ಅಂಟಾಗಿಬಿಡುತ್ತೆ. ಅದಕ್ಕೆ ಹೂರ್ಣನ ತುಂಬ ಚೆನ್ನಾಗಿ ಒಂದು ಹದದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಉಂಡೆ ಆದರೆ ಕೈಗೆ ಮತ್ತೆ ತಗೊಳ್ಬಾರ್ದು, ಆ ಥರ. ನೋಡಿ, ಹೂರ್ಣ ತುಂಬ ಚೆನ್ನಾಗಿ ಬೆಂದಿದೆ. ನಾನಿವಾಗ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ಇದನ್ನು, ಬೌಲಿಗೆ. ನೋಡಿ, ಇವಾಗ ಹಿಟ್ಟು ಅರ್ಧ ಗಂಟೆ ಆಗಿದೆ, ರೆಸ್ಟ್ ಆಗಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹಿಟ್ಟು ಕಲರು ಸಮೇತ ಅಷ್ಟು ಚೆನ್ನಾಗಿದೆ. ನಾನು ಇವಾಗ ಮಾಡೋದಕ್ಕೆ ಒಂದು ಚಪಾತಿ ಚಕ್ಲನ ತೊಗೊಂಡಿದ್ದೀನಿ. ಮತ್ತೊಂದು ಸರಿ ಇದೇ ಥರ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಉಂಡೆ ನೋಡಿ, ತೆಳುವಾಗಿರೋದನ್ನು ಪ್ಲಾಸ್ಟಿಕ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಇಟ್ಕೊಂಡು ಆಮೇಲೆ ಅದು ಪ್ಲಾಸ್ಟಿಕ್ಕಿಗೆ ಚೆನ್ನಾಗಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಣ್ಣಕ್ಕೂ
ಉಂಡೆ ತಿಕ್ಕೊಳ್ಳೋಣ. ಚಪಾತಿಗೆ ತೊಗೊಳ್ತೀವಲ್ಲ ಅಷ್ಟೊಂದು ಬೇಡ, ಒಂದು ಸ್ವಲ್ಪ ಚಿಕ್ಕದು, ಅದಕ್ಕಿಂತನೂ ಸ್ವಲ್ಪ ಚಿಕ್ಕದು ತೊಗೊಳ್ಳೋಣ. ನೋಡಿ ತೋರಿಸ್ತೀನಿ ತಡೀರಿ. ನೋಡಿ ಈ ಥರ ಚಪಾತಿಯಿಂದ ಸ್ವಲ್ಪ ಕಡಿಮೆ ಇರಲಿ. ಕೈಯಲ್ಲಿ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬಿಟ್ಟು ಈಗ ಇದ್ರ ಒಳಗಡೆ ಹೂರಣ ಇಟ್ಬಿಟ್ಟು ಇದು ಮಾಡಬೇಕಲ್ಲ, ಆದ್ದರಿಂದ ನೋಡಿ ಇಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಹೂರಣನ ನೋಡಿ ಈ ಥರ ಒಂಥರ ಬಾಲ್ ಥರ ಮಾಡ್ಕೊಂಡ್ಬಿಟ್ಟು ಹೂರಣ ಇಟ್ಕೊಳ್ಳಿ. ಹೂರಣ ಇಟ್ಕೊಂಡು ನೋಡಿ ಈ ಥರ ಕಡೆಯಿಂದ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಈ ಥರ ತೊಗೊಂಡ್ಬಿಟ್ಟು ನೋಡಿ ಈ ಥರ ತೊಗೊಳ್ಳಿ. ಈ ಥರ ತೊಗೊಳ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಸ್ಪ್ರೆಡ್ ಆಗೋ ತನಕ ಕೈಯಲ್ಲೇ ಸ್ಪ್ರೆಡ್ ಮಾಡಿ. ನೋಡಿ ಈ ಥರ ಕೈಯಲ್ಲೇ ಸ್ಪ್ರೆಡ್ ಮಾಡಿ ಸ್ವಲ್ಪ ಪ್ರೆಸ್ ಆಗೋ ತನಕ, ಸ್ವಲ್ಪ ಅಗಲ ಆಗೋ ತನಕ. ಆಮೇಲೆ ನೀವು ಒಂದು ಚಕ್ಲನ ತೊಗೊಂಡು ಅದಕ್ಕೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಇದೇ ಥರ ಮೆತ್ತಿಗೆ ಜಾಸ್ತಿ ಸ್ಪ್ರೆಡ್ ಏನು ಮಾಡೋದು ಬೇಡ, ಮೆತ್ತಿಗೆ ಸ್ಪ್ರೆಡ್ ಮಾಡಿದರೆ ಸಾಕು. ಚಪಾತಿ ಮಾಡ್ತೀವಲ್ಲ ಆ ಥರ. ನೋಡಿ ತುಂಬ ತೆಳುವಾಗಿ ತುಂಬ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಇದಕ್ಕೂ ಚಕ್ಲಕ್ಕೂ ತಗೊಳ್ತಾ ಇಲ್ಲ, ಆರಾಮಾಗಿ ಮಾಡ್ಬೋದು. ಬೇಳೆ ಹೋಳಿಗೆ ತುಂಬ ಈಸಿಯಾಗಿ ಮಾಡ್ಬೋದು. ನಾನು ಒಂದು ಒಲೆಯಲ್ಲಿ ಪಾನು ಇಟ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಆಯಲು ಹಾಕಿದ್ದೀನಿ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿ, ತುಂಬ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಹಬ್ಬ ಬಂದ್ರೂ ಹೋಳಿಗೆ ಇಲ್ಲ ಅಂತಂದರೆ ಅದು ಹಬ್ಬದ ಥರನೇ ಅನಿಸಲ್ಲ ಅಂತ ಹೇಳ್ಬಿಟ್ಟು ಹೋಳಿಗೆ ಯಾವಾಗಲೂ ಹೋಳಿಗೆ ಮಾಡ್ತೀವಿ. ಇದನ್ನು ನೀವು ಮಾಡಿ ಟ್ರೈ ಮಾಡಿ, ಮತ್ತು ಮಕ್ಕಳಿಗೂ ತುಂಬ ಇಷ್ಟವಾಗುತ್ತೆ. ತುಂಬಾ ಟೇಸ್ಟಿ ರೆಸಿಪಿ. ಇದನ್ನು ಮಾಡೋದಕ್ಕೂ ಭಾರಿ ಸುಲಭ. ನೋಡಿ ಈ ಥರ ಚೆನ್ನಾಗಿ ಎರಡು ಸೈಡನ್ನು ಚೆನ್ನಾಗಿ ಗೋಲ್ಡನ್ ಆಗೋ ತನಕ ಬೇಯಿಸ್ಕೊಳ್ಳಿ. ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದನ್ನು ನಿಮಗೆ ಯಾವ ಥರ ಮಾಡೋದನ್ನು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಆಮೇಲೆಲ್ಲ ನಾನು ಅದೇ ಥರ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಈಸಿಯಾಗಿ, ತುಂಬಾ ಟೇಸ್ಟಿಯಾಗಿ ಹೋಳಿಗೆನ ರೆಡಿಯಾಗಿದೆ. ನೋಡಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ತುಪ್ಪದಲ್ಲಿ ತಿನ್ನಿ, ತುಂಬಾ ಟೇಸ್ಟಿಯಾಗಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲಿ ತಿನ್ನೋದಕ್ಕೆ. ಬೇಳೆ ಹೋಳಿಗೆ ರೆಡಿ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.